ಡಾಕ್ಟರ್ ಸುಶ್ರುತ್ ಗೌಡ, ನ್ಯೂರಾಲಜಿಸ್ಟ್, ವ್ಯವಸ್ಥಾಪಕ ನಿರ್ದೇಶಕರು, ಗೋಪಾಲಗೌಡ ಶಾಂತವೇರಿ ಸ್ಮಾರಕ ಆಸ್ಪತ್ರೆ, ಮೈಸೂರು. ವಿಶ್ವದ ಅಗ್ರಗಣ್ಯ ನರ ತಜ್ಞರು, ನ್ಯೂರಾಲಜಿಸ್ಟ್ರಲ್ಲಿ ಒಬ್ಬರಾದರೂ ಸಮಾಜವಾದಿ ಚಿಂತನೆಯನ್ನು ಮೈಗೂಡಿಸಿಕೊಂಡು ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ನೇತಾರ ಡಾಕ್ಟರ್ ಸುಶ್ರುತ್ ಗೌಡ. ಸಮಾಜವಾದಿ ನಾಯಕ ದಿವಂಗತ ಶಾಂತವೇರಿ ಗೋಪಾಲಗೌಡರ ಅನುಯಾಯಿಗಳಾದ ಮೈಸೂರಿನ ಡಾಕ್ಟರ್ ವಿಷ್ಣುಮೂರ್ತಿ ಹಾಗೂ ರೇಖಾಮೂರ್ತಿ ದಂಪತಿಯ ಪುತ್ರನಾಗಿರುವ ಇವರು ಅಮೆರಿಕದ ಬೋರ್ಡ್ ಪ್ರಮಾಣೀಕೃತ ಭಾರತದ ಏಕೈಕ ಸ್ಟ್ರೋಕ್ ಸ್ಪೆಷಲಿಸ್ಟ್ ಆಗಿದ್ದಾರೆ. ಅಮೆರಿಕದ ಫ್ಲೋರಿಡಾ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿರುವ ಇವರಿಗೆ ಅಮೆರಿಕ ನರವಿಜ್ಞಾನ ಮಂಡಳಿ 2 ಬಾರಿ ಅತ್ಯುತ್ತಮ ಬೋಧಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಈ ಗೌರವಕ್ಕೆ ಪಾತ್ರರಾದ ಏಕೈಕ ಕನ್ನಡಿಗ ಎಂಬ ಹೆಮ್ಮೆ ಇವರದು. ಸ್ಟ್ರೋಕ್ ತಜ್ಞರೂ ಆಗಿರುವ ಶ್ರೀ ಡಾಕ್ಟರ್ ಸುಶ್ರುತ್ ಅವರಿಗೆ ಸಂಶೋಧನೆಯಲ್ಲೂ ವಿಶೇಷ ಆಸಕ್ತಿ. ಇವರ ಸಂಶೋಧನಾ ಪ್ರಬಂಧಗಳು ವಿಶ್ವದ ಪ್ರತಿಷ್ಠಿತ ನಿಯತಕಾಲಿಕೆಗಳಲ್ಲಿ ಪ್ರಕಟಗೊಂಡಿವೆ. ತಿಂಗಳಲ್ಲಿ 15 ದಿನ ಅಮೆರಿಕದಲ್ಲಿ, 15 ದಿನ ಭಾರತದಲ್ಲಿ ವೈದ್ಯಕೀಯ ಸೇವೆ ಸಲ್ಲಿಸುತ್ತಿದ್ದರೂ ತಮ್ಮ ಬಿಡುವಿನ ವೇಳೆಯಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಗ್ರಾಮೀಣ ಭಾಗದ ಜನರ ಆರೋಗ್ಯ ಸೇವೆಗೆ ಥಾರ್, ಟೆಲಿ ಹೆಲ್ತ್ ಅಡ್ವೈಸರಿ ಫಾರ್ ರೂರಲ್ ಝೋನ್ ಎಂಬ ವಿನೂತನ ಅಭಿಯಾನ ಆರಂಭಿಸಿದ್ದಾರೆ. ತಮ್ಮದೇ ಆದ ಮಿತಿಗಳಲ್ಲಿ ಮೈಸೂರು ಜಿಲ್ಲೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರಗಳನ್ನು ಏರ್ಪಡಿಸಿ ಜನಮಾನಸದಲ್ಲಿ ಮನ್ನಣೆ ಗಳಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿಯೂ ತೊಡಗಿರುವ ಇವರ ರಾಜಕೀಯ ಕ್ರಿಯಾಶೀಲತೆಯನ್ನು ಗುರುತಿಸಿ ವಿಸ್ತಾರ ನ್ಯೂಸ್ ಭರವಸೆಯ ನಾಯಕ ಎಂದು ಗೌರವಿಸಿದೆ. ಜತೆಗೆ ಅವರಿಗೆ ಶುಭ ಹಾರೈಸಿದೆ. ವೆರಿ ಗುಡ್ ಕಾನ್ಸೆಪ್ಟ್. ನನಗೇನನ್ಸುತ್ತೆ, ಯಂಗ್ಸ್ಟರ್ಸ್ಗೆ ನೀವು ಈ ಥರ ಪ್ರೋತ್ಸಾಹ ಕೊಟ್ಟು ಇದೊಂದು ಒಳ್ಳೆ ಕಾರ್ಯಕ್ರಮ. ಮತ್ತು ಇದೇ ಥರ ಬಹಳಷ್ಟು ಯಂಗ್ಸ್ಟರ್ಸ್ಗೆ ನೀವು ಗುರುತಿಸಿ ಅವರ ಸಮಾಜ ಸೇವೆ ಇರ್ಬೋದು ಅಥವಾ ಬೇರೆ ಯಾವುದೇ ಫೀಲ್ಡಲ್ಲಿ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಗುರುತಿಸಿ ನೀವು ಈ ಪ್ರತಿಭೆಗಳನ್ನ ನೀವು ಹೊರಗಡೆ ತರೋದು ಭಾಳ ಒಳ್ಳೆ ಕೆಲಸ. ನಮಗೆ ಭಾಳ ಒಂದು ಹುಮ್ಮಸ್ಸು ಕೊಡುತ್ತೆ. ಇನ್ನೂ ಹೆಚ್ಚಿನ ಒಂದು ಕೆಲಸಗಳು ಮಾಡಬೇಕು ನಮ್ಮ ಜನರಿಗೋಸ್ಕರ ಅಂತ ಒಂದು ಎನ್ಕರೇಜ್ಮೆಂಟ್ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಭಿಷೇಕ್ ರಾಮಪ್ಪ. ಸೇವೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೀವು ಜೀವನದಲ್ಲಿ ಬೆಳೀತಾ ಹೋದಂತೆ ನಾನು ಗಳಿಸಿದ್ದೀನಿ, ಒಂದಷ್ಟು ಜನರಿಗೂ ಕೊಡಬೇಕು ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ನಿಜ ಕೂಡ ಹೌದು, ಕೊಡಬೇಕಾಗತ್ತೆ ಸಮಾಜಕ್ಕೋಸ್ಕರ. ಈ ಥರದ ಒಂದು ಕನಸನ್ನು ಇಟ್ಕೊಂಡು ಮೈಸೂರಿನ ಓರ್ವ ಪ್ರತಿಭಾನ್ವಿತ ಡಾಕ್ಟರ್ ಅಮೆರಿಕದಲ್ಲಿ ಸೇವೆ ಸಲ್ಲಿಸ್ತಾ ಅಮೆರಿಕ ಸರ್ಕಾರ ಅವರನ್ನು ಗುರುತಿಸೋ ಮಟ್ಟಿಗೆ ಅವರ ಸೇವೆಯನ್ನು ಅಲ್ಲಿ ಸಲ್ಲಿಸ್ತಾ ಹೋಗ್ತಾರೆ. ಅಲ್ಲಿನ ರೂರಲ್ ಹೆಲ್ತ್ ಅನ್ನೋದಕ್ಕೆ ಒಂದು ಬೇರೆಯದ್ದೇ ಒಂದು ಡೈರೆಕ್ಷನ್ ಅನ್ನು ಅವರು ಕೊಡ್ತಾರೆ, ದಿಕ್ಕನ್ನು ಸೂಚಿಸ್ತಾರೆ. ಈ ಸೇವೆಯನ್ನು ಸಲ್ಲಿಸೋ ಸಂದರ್ಭ ಒಳ್ಳೆ ಕರಿಯರ್ ಇದೆ, ಒಳ್ಳೆ ಹೈ ಪೇಯಿಂಗ್ ಜಾಬ್ ಇದೆ. ನಮ್ಮ ದೇಶದಲ್ಲಿ ಏನಾಗ್ತಿದೆ, ನಮ್ಮ ಗ್ರಾಮೀಣ ಭಾಗದ ಜನರಿಗೆ ಈ ಥರದ ಹೆಲ್ತ್ ಸಿಗ್ತಾ ಇದೆಯಾ? ಟೆಲಿಮೆಡಿಸಿನ್ ಇವರ ಪ್ರಮುಖ ಆಕರ್ಷಣೀಯ ಕ್ಷೇತ್ರ ಆಗಿತ್ತು, ಒಳ್ಳೆ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ರು. ನಮ್ಮ ದೇಶದಲ್ಲೂ ಈ ಥರದನ್ನು ಕೊಡಬೇಕು ಅಂತ ವಾಪಸ್ ಆದವರೇ ಕಳೆದ 4 ವರ್ಷಗಳಿಂದ ದೊಡ್ಡ ಮಟ್ಟದ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಅನೇಕ ತ್ಯಾಗ ಇದೆ ಇವರ ಹಾದಿಯಲ್ಲಿ. ಜನ ಇವರನ್ನು ಗುರುತಿಸ್ತಾ ಬಂದಿದ್ದಾರೆ. 18,000 ಜನರಿಗೆ ಕಳೆದ ಒಂದು 2-3 ತಿಂಗಳಲ್ಲಿ ಒಂದು 6-7 ವರ್ಷದಲ್ಲಿ ಆಗಬೇಕಾದ ಕಾರ್ಯವನ್ನು ಇವರು ಮಾಡೋದಕ್ಕೆ ಸಾಧ್ಯ ಆಗಿದೆ. ಡಾಕ್ಟರ್ ಸುಶ್ರುತ್ ಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವರು ಸ್ಟ್ರೋಕ್ ಸ್ಪೆಷಲಿಸ್ಟು, ಟೆಲಿಮೆಡಿಸಿನ್ನಲ್ಲಿ ಎಕ್ಸ್ಪರ್ಟು, ಥಾರ್ ಅಂತ ಒಂದು ಪ್ರಾಜೆಕ್ಟನ್ನು ಮಾಡಿಕೊಂಡು ಕರ್ನಾಟಕದ ಹಳ್ಳಿಗೆ ಅವರು ಈ ಟೆಲಿಮೆಡಿಸಿನನ್ನು ತಲುಪಿಸೋ ಕೆಲಸವನ್ನು ಮಾಡಿದ್ದಾರೆ. ನಿಮಗೆ ಒಂದು ಅಂದಾಜನ್ನು ಹೇಳ್ಬಿಡ್ತೀನಿ. ಸ್ಪೆಷಲಿಸ್ಟ್ ಡಾಕ್ಟರ್ಗಳು 21,500 ಬೇಕು, ಆದರೆ ಇರೋದು ಬರೀ 4,000 ಜನ. WHO ಹೇಳುತ್ತೆ ಪ್ರತಿ 1,000 ಮಂದಿಗೆ ಅಟ್ಲೀಸ್ಟ್ ಒಂದು ಡಾಕ್ಟರ್ ಇರಬೇಕು ಅಂತ. ನಮ್ಮ ದೇಶದಲ್ಲಿ ಆಯುರ್ವೇದ, ಹೋಮಿಯೋಪತಿ ಇದೆಲ್ಲವನ್ನು ಲೆಕ್ಕ ಹಾಕ್ಕೊಂಡ್ರು 850 ಮಂದಿಗೆ ಒಬ್ಬ ಡಾಕ್ಟರ್ ಅಂತ ಸಿಗೋದು ಕಷ್ಟ ಆಗಿಬಿಟ್ಟಿದೆ. ಇಂಥ ಪರಿಸ್ಥಿತಿನಲ್ಲಿ ಸೇವೆ ಸಲ್ಲಿಸ್ತಾ ಜನರ ಒಂದು ನಾಡಿ ಮಿಡಿತವನ್ನು ಅರ್ಥಕೊಂಡಿರುವ ವೈದ್ಯರಿವರಾಗಿದ್ದಾರೆ. ಸರ್, ಒಂದು ರೆವಲ್ಯೂಷನರಿ ಸರ್ವಿಸನ್ನು ನೀವು ಕೊಡೋದಕ್ಕೆ ಸಾಧ್ಯ ಆಗ್ತಿದೆ. ಅಮೆರಿಕದಲ್ಲಿ ಸೆಟ್ಲ್ ಆಗಿದ್ದೀರಿ, ಒಳ್ಳೆ ಜಾಬ್ ಇತ್ತು, ಈಗ VR ಫೌಂಡೇಶನ್ ಅಂತ ಮಾಡ್ಕೊಂಡಿದ್ದೀರಿ, ನಿಮ್ಮದೇ ಒಂದು ಆಸ್ಪತ್ರೆಯನ್ನು ನಡೆಸ್ತಾ ಇದ್ದೀರಿ. ಯಾಕೆ ಜನರ ಪರ ಜನರಿಗೆ ತಲುಪಿಸೋ ಒಂದು ಹುಚ್ಚು ಅನ್ನಬಹುದೇನೋ ಅಥವಾ ಇದು ನನ್ನ ಡ್ಯೂಟಿ ಅಂತ ನಿಮಗೆ ಅನಿಸ್ತೇನೋ ಗೊತ್ತಿಲ್ಲ. ಹೇಗೆ ಸ್ಟಾರ್ಟ್ ಆಯ್ತಿದೆಲ್ಲ? ಏನಾಯ್ತು ಅಂದರೆ, ನಾನು ಅಮೆರಿಕದಲ್ಲಿರ್ಬೇಕಾದ್ರೆ ನಾನು ಒಂದು ಯೂನಿವರ್ಸಿಟಿ ಸೆಟ್ಟಿಂಗಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ಅಲ್ಲೇನಾಗಿದೆ, ನಮ್ಮ ಭಾರತ ಏನು ಎದುರಿಸ್ತಾ ಇದೆ ಅದೇ ಪ್ರಾಬ್ಲಮ್ ಅಮೆರಿಕದಲ್ಲೂ ಇದೆ. ನಾವು ಅನ್ಬೋದು ಡೆವಲಪ್ಡ್ ಕಂಟ್ರಿ ಅಂತ. ಅಲ್ಲೂ ರೂರಲ್ ಪಾಪ್ಯುಲೇಷನ್ ಇಸ್ ವೆರಿ ಬಿಗ್ ನಂಬರ್. ಆ್ಯಂಡ್ ಅಲ್ಲಿ ನಮಗೆ ಗ್ರಾಮೀಣ ಪ್ರದೇಶದಲ್ಲಿ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ಅಂದರೆ ನ್ಯೂರಾಲಜಿ ಇರ್ಬೋದು, ಸೈಕ್ಯಾಟ್ರಿ ಇರ್ಬೋದು, ನ್ಯೂರೋಸರ್ಜರಿ ಇರ್ಬೋದು ಅಥವಾ ಗ್ಯಾಸ್ಟ್ರೋಎಂಟ್ರಾಲಜಿ ಇರ್ಬೋದು, ಹೀಗೆ ಸ್ಪೆಷಲೈಸ್ಡ್ ಸರ್ವಿಸಸ್ ಅಲ್ಲೂ ಸಹಿತ ಗ್ರಾಮೀಣ ಪ್ರದೇಶದ ಜನಗಳಿಗೆ ಸಿಗ್ತಾ ಇಲ್ಲ. ಸೊ ಇವನ್ನೆಲ್ಲ ನಾನು ಸಾಲ್ವ್ ಮಾಡೋಕ್ಕೋಸ್ಕರ ನಾನು ಟೆಲಿಮೆಡಿಸಿನ್
ಕಂಪನಿ ಜಾಯ್ನ್ ಆಗಿ ಅಮೇರಿಕಾದಲ್ಲಿ ನಾನು ಒಂದು 4 ವರ್ಷ ಬಹಳಷ್ಟು ಜನಗಳಿಗೆ ಈ ಒಂದು 25 ಹಾಸ್ಪಿಟ್ಲಿಗೆ ನನ್ನ ಸರ್ವಿಸ್ ಕೊಟ್ಟು ಗ್ರಾಮೀಣ ಪ್ರದೇಶದ ಜನಗಳಿಗೆ ನ್ಯೂ ಮೆಕ್ಸಿಕೋ ಅಂತ ಒಂದು ಸ್ಟೇಟಲ್ಲಿ, ಒಂದು ರಾಜ್ಯದಲ್ಲಿ ಗ್ರಾಮೀಣ ಪ್ರದೇಶದ ಜನಗಳಿಗೆ ನಾನು ಸೇವೆ ಸಲ್ಲಿಸ್ತಾ ಬಂದೆ. ಅದು ಪ್ರೈವೇಟ್ ಒಂದು ಕಂಪನಿ. ಅದೆಲ್ಲ ಮುಗಿಸಿ ನಾನು ಭಾರತದಲ್ಲಿ ನನ್ನ ಮಕ್ಕಳು ಬೆಳಿಬೇಕು ಅನ್ನೋ ಒಂದು ಕಾರಣದಿಂದ ನಾನು ವಾಪಸ್ ಬಂದೆ. ಇಲ್ಲಿ ಬಂದಾಗ ಏನು ಎದುರಿಸಿದೆ ಅಂದರೆ, ನಾನು ಗ್ರಾಮೀಣ ಪ್ರದೇಶದ ಜನಗಳಿಗೆ ಸ್ವಲ್ಪ ಬೇಸಿಕ್ ಹೆಲ್ತ್ ಸಿಸ್ಟಮ್ಮು, ನಿಮಗೆ ಪ್ರೈಮರಿ ಹೆಲ್ತ್ ಸೆಂಟರ್ಸು, ಕಮ್ಯುನಿಟಿ ಹೆಲ್ತ್ ಸೆಂಟರ್ಸಲ್ಲೂ ಒಂದು ಆಶಾ ಕಾರ್ಯಕರ್ತರು ಮುಖಾಂತರನೋ ಗೌರ್ಮೆಂಟು ತಲುಪಕ್ಕೆ ಸಾಧ್ಯ ಆಗಿದೆ. ಆದರೆ ಅದು ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ಗೆ ಆ ಒಂದು ಸೌಲಭ್ಯಗಳು ಅದರಲ್ಲಿ ದೊರಕ್ತಾ ಇಲ್ಲ. ಆ ದೃಷ್ಟಿಯಿಂದ ನಿಮಗೆ ಮೆಂಟಲ್ ಹೆಲ್ತ್ ಸರ್ವಿಸ್ ಇರ್ಬೋದು, ಅಥವಾ ಹಾರ್ಟ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಗ್ಯಾಸ್ಟ್ರೋಎಂಟ್ರಾಲಜಿ, ಚೆಸ್ಟ್ ಸಂಬಂಧಪಟ್ಟಂಥ ಕಾಯಿಲೆಗಳು, ಶ್ವಾಸಕೋಶದ ಪ್ರಾಬ್ಲಮ್ಸ್ಗಳು, ನ್ಯೂರಾಲಜಿ ಪ್ರಾಬ್ಲಮ್ಸ್ಗಳು, ಮೆಂಟಲ್ ಹೆಲ್ತ್ ಇಶ್ಯೂಸ್, ಇವನ್ನೆಲ್ಲ ನಾವು ಸಮರ್ಪಕವಾಗಿ ನಾವು ಅದನ್ನು ಡೆಲಿವರಿ ಮಾಡೋಕ್ಕೆ ಯಾವುದೇ ಥರದ ರಾಜ್ಯ ಸರ್ಕಾರಕ್ಕೋ ಅಥವಾ ಕೇಂದ್ರ ಸರ್ಕಾರಕ್ಕೋ ಆಗ್ತಾ ಇಲ್ಲ. ಆ ದೃಷ್ಟಿಯಿಂದ ನನಗೇನು ಅನ್ನಿಸ್ತು, ನನ್ನ ಒಂದು ಸಣ್ಣ ಅಳೀಲ್ ಸೇವೆ ಮಾಡೋಣ. ಹೆಂಗೋ ನನಗೆ ಎಕ್ಸ್ಪೀರಿಯನ್ಸ್ ಇದೆ ಅಮೇರಿಕದಲ್ಲಿ ಟೆಲಿ ನ್ಯೂರಾಲಜಿ ಮಾಡಿಬಿಟ್ಟು, ಅದನ್ನು ನಾವು ಯಾಕೆ ಕಂಪ್ಲೀಟ್ ಇಡೀ ಎಲ್ಲ ಸೂಪರ್ ಸ್ಪೆಷಲಿಸ್ಟ್ಗಳನ್ನ ರಿಕ್ವೆಸ್ಟ್ ಮಾಡಿಕೊಂಡು ನಾವು ಯಾಕೆ ಅದನ್ನು ಮನೆ ಬಾಗಿಲಿಗೆ, ಗ್ರಾಮೀಣ ಪ್ರದೇಶದ ಜನಗಳ ಮನೆ ಬಾಗಿಲಿಗೆ ಯಾಕೆ ನಾನು ಒಂದು ಹಾಸ್ಪಿಟ್ಲ್, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲನ್ನೇ ತಗೊಂಡೋಗಬಾರ್ದು ಅನ್ನೋ ಒಂದು ಕಾರಣದಿಂದ ನಾನು ಎಲ್ಲ ಒಂದು ನನ್ನ ಲೈಕ್ ಮೈಂಡೆಡ್ ಸೂಪರ್ ಸ್ಪೆಷಲಿಸ್ಟ್ಗಳಿಗೆ ಕೇಳಿಕೊಂಡೆ. ಎಲ್ಲ ತುಂಬ ಹೃದಯದಿಂದ ಅಂದರು, ನೀವು ಮಾಡ್ತಿರೋದು ಅದ್ಭುತವಾದ ಸರ್ವಿಸು, ನೀವು ಯಾಕೆ ಮಾಡಿ, ನಾವು ನಿಮ್ಮ ಜೊತೆ ಇರ್ತೀವಿ ಅಂತ. ಸೊ ಆ ದೃಷ್ಟಿಯಿಂದ ಒಂದು ನಮ್ಮದು VR ಟ್ರಸ್ಟ್, ವಿಷ್ಣುಮೂರ್ತಿ ರೇಖಾಮೂರ್ತಿ ಟ್ರಸ್ಟ್ ಅಂತ ನಾನು ಮಾಡಿದ್ದೆ ನಮ್ಮ ಅಪ್ಪ ಅಮ್ಮನ ಹೆಸರಲ್ಲಿ. ನನಗಾಗಲೇ ಒಂದು 18,000 ಜನಗಳನ್ನ ಫ್ರೀ ಆಫ್ ಕಾಸ್ಟ್ ಎಲ್ಲ ಸ್ಪೆಷಾಲಿಟಿ ಸರ್ವಿಸಸ್ಸು ನಾನು ಅವರಿಗೆ ಫ್ರೀಯಾಗಿ ಪ್ರೊವೈಡ್ ಮಾಡಿದ್ದೀನಿ. ನಾವು ಅದರಲ್ಲಿ ಮೆಡಿಸಿನ್ಸ್ ಕೊಡ್ತಾ ಇಲ್ಲ, ಬಟ್ ಅದರ್ವೈಸ್ ಡಯಾಗ್ನೋಸಿಸ್ಸು, ಟ್ರೀಟ್ಮೆಂಟ್ ಎಲ್ಲ ಸಹಿತ ನಾವು ಫ್ರೀಯಾಗೇ ಮಾಡಿದ್ದೀವಿ. ಇದನ್ನು ನಾವು ಫಾಲೋಅಪ್ ಸಹಿತ 1.5 ವರ್ಷ ನಡೆಸ್ತೀವಿ. ಯಾಕೆಂದರೆ ಒಂದು ಹೆಲ್ತ್ ಕ್ಯಾಂಪ್ ಮಾಡಿದಾಗ ಏನಾಗುತ್ತೆ, ಕೆಲವು ಹಾಸ್ಪಿಟಲ್ಸ್ ಮಾಡ್ತಾರೆ, ಅವ್ರೇನು ಮಾಡ್ತಾರೆ, ಒಂದು ದಿವಸ ನೋಡ್ಬಿಟ್ಟು ಬಂದುಬಿಡ್ತಾರೆ, ಆಮೇಲೆ ಫಾಲೋಅಪ್ ಇರಲ್ಲ. ನಾವೇನು ಮಾಡಿದ್ವಿ, 1.5-2 ವರ್ಷ ಯಾವ ಪೇಷಂಟ್ ನೋಡಿದ್ದೀವಿ ಅವ್ರಿಗೊಂದು ಫೋನ್ ನಂಬರ್ ಕೊಟ್ಟಿದ್ವಿ, ಅವ್ರು ಏನೇ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಫೋನ್ ಮಾಡ್ಬೋದು ಮತ್ತು ಫ್ರೀಯಾಗಿ ಸೂಕ್ತ ಸಲಹೆಗಳನ್ನ ಅವ್ರು ತಗೊಳ್ಬೋದು. ಈ ಥರ ನಾವು ಮಾಡ್ತಾ ಬಂದ್ವಿ. ಇದು ಭಾಳ ಯಶಸ್ವಿಯಾಗಿ ಇದು ಕ್ಲಿಕ್ ಆಯಿತು. ನನಗೇನು ಅನಿಸುತ್ತೆ, ಈ ಪ್ರೈವೇಟ್ ಪಬ್ಲಿಕ್ ಏನು ಒಂದು ಪಾರ್ಟ್ನರ್ಶಿಪ್ ಮಾಡಿದ್ರೆ, ಯಾಕೆಂದ್ರೆ ನಾನೊಬ್ಬ ಸಣ್ಣ ವ್ಯಕ್ತಿ, ಒಂದು ಸಣ್ಣ 18,000 ಜನಕ್ಕೆ ರೀಚ್ ಆಗಿದ್ದೀರಿ. ಸರ್ಕಾರ ಒಂದು ವೇಳೆ ಇದಕ್ಕೆ ಸಹಾಯ ಕೊಟ್ಟು ಬಿಟ್ರೆ, ಓವರ್ ಆಲ್ ಕರ್ನಾಟಕ ನಾವು ಯೋಚನೆ ಮಾಡಿದ್ರೆ ಆ ರೂರಲ್ ಪೆನಿಟ್ರೇಷನ್ ಅನ್ನೋದು ರೆವಲ್ಯೂಷನರಿ ಆಗಿಬಿಡುತ್ತೆ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅದ್ಭುತವಾಗುತ್ತೆ. ನಾವು ಯಾಕೆಂದರೆ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಒಂದು ಸ್ಟೇಟ್ ಗೌರ್ಮೆಂಟಲ್ಲಿ, ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟಿದೆ, ನಾವು ಕರೆಕ್ಟಾಗಿ ಸ್ಟ್ರೀಮ್ಲೈನ್ ಮಾಡಿ ಅದನ್ನು ನಾವು ಒಂದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆಮೇಲೆ ಸರ್ವಿಸ್ ಓರಿಯೆಂಟೆಡ್ ತುಂಬ ಜನ ಡಾಕ್ಟರ್ಸ್ ಇದ್ದಾರೆ, ಫ್ರೀ ಆಫ್ ಕಾಸ್ಟೇ ಬಂದು ಕೆಲಸ ಮಾಡೋಕ್ಕೆ ತಯಾರಿದ್ದಾರೆ. ಸೊ ಇವೆಲ್ಲ ದೃಷ್ಟಿಯಿಂದ ಇದು ಎಲ್ಲಿ ನನಗೆ ಕಂಡು ಬಂತು ಅಂದರೆ, ಕೊರೋನಾದಲ್ಲಿ ನಮಗೆ ತುಂಬ ಪ್ರಾಬ್ಲಮ್ ಆಯಿತು ಜನಗಳಿಗೆ, ಗ್ರಾಮೀಣ ಪ್ರದೇಶದ ಜನಗಳಿಗೆ. ನಮಗೆ ಹಾಸ್ಪಿಟ್ಲಿಗೆ ಅಥವಾ ಮೈಸೂರಿಗೆ ಬರೋದಕ್ಕೆ ತುಂಬ ತೊಂದರೆ ಆಗ್ತಿತ್ತು, ನಮ್ಮ ಮೈಸೂರು ಸುತ್ತಮುತ್ತಲಿನ ಭಾಗದ ಜನಗಳಿಗೆ. ಸೊ ಆವಾಗ ನನಗೆ ಅನಿಸ್ತು, ಈ ಟೆಲಿಮೆಡಿಸಿನ್ ಏನಾದ್ರು ಸಿಸ್ಟಮ್ ನಮಗೆ ಮುಂಚೆನೇ ನಾವು ಅಳವಡಿಸ್ಕೊಂಡಿದ್ರೆ, ನಾವು ಈ ಮಾರ್ಟಾಲಿಟಿ ನಾವು ಡೆತ್ ರೇಟ್ ಕಂಡ್ವಿ ಗ್ರಾಮೀಣ ಪ್ರದೇಶದ ಜನಗಳಲ್ಲಿ, ಅದು ನಾವು ತುಂಬ ಪ್ರಮಾಣದಲ್ಲಿ ಉಳಿಸ್ಬೋದಾಗಿತ್ತು, ಕಡಿಮೆ ಮಾಡ್ಬೋದಾಗಿತ್ತು ಅಂತ ಒಂದು ನನಗೆ ಆಲೋಚನೆ ಬಂತು. ಆ ದೃಷ್ಟಿಯಿಂದ ಕೊರೋನಾ ಮುಗಿದ ಮೇಲೆ ಇನ್ನೂ ಅಗ್ರೆಸಿವ್ ಆಗಿ ನಾವು ತುಂಬ ಕ್ಯಾಂಪ್ಸ್ಗಳು ಮಾಡ್ತಾ ಬಂದ್ವಿ. ನಿಮಗೆ ಗೊತ್ತಿರೋ ಹಾಗೆ ಗ್ರಾಮೀಣ ಪ್ರದೇಶದ ಜನಗಳು ಬರೀ 60-61 ವರ್ಷ ಅಷ್ಟೇ ಬದುಕೋದು, ಕಂಪೇರ್ಡ್ ಟು ಅರ್ಬನ್ ಪಾಪ್ಯುಲೇಷನ್. ಅರ್ಬನ್ ಪಾಪ್ಯುಲೇಷನಲ್ಲಿ 70 ವರ್ಷ ಬದುಕ್ತಾರೆ. ನಾನು ಇದು ಉಲ್ಟಾ ಅಂದ್ಕೊಂಡಿದ್ದೆ, ಯಾಕೆಂದರೆ ಒಳ್ಳೆ ಊಟ ಸಿಗುತ್ತೆ, BP ಶುಗರ್ ಎಲ್ಲ ಇರಲ್ಲ ಹಳ್ಳಿಗಳಲ್ಲಿ, ಒಳ್ಳೆ ಗಾಳಿ ಕುಡಿತಾರೆ, ಮೇ ಬಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಇರುತ್ತೆ ಅಂದ್ಕೊಂಡಿದ್ದೆ ನಾನು. ಅನ್ಫಾರ್ಚುನೇಟ್ಲಿ ಅದು ಉಲ್ಟಾ. ನಿಮಗೆ ಗ್ರಾಮೀಣ ಪ್ರದೇಶದ ಜನಗಳಿಗೆ ನೀವು 60-61 ಅಷ್ಟೇ ಲೈಫ್ ಎಕ್ಸ್ಪೆಕ್ಟೆನ್ಸಿ ವರ್ಷಗಳು, ವೇರಸ್ ಇನ್ ಅರ್ಬನ್ ಪಾಪ್ಯುಲೇಷನ್ 70-71 ವರ್ಷ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಆಕ್ಸೆಸ್ ಟು ಹೆಲ್ತ್ ಸರ್ವಿಸ್ ಅನ್ನೋ ಕಾರಣ, ಆಕ್ಸೆಸ್ ಟು ಹೆಲ್ತ್ ಕೇರ್. ಈಗ ನಿಮಗೆ ಅಲ್ಲಿ ಪೊಲ್ಯೂಷನ್ ಕಮ್ಮಿ ಗ್ರಾಮೀಣ ಪ್ರದೇಶದಲ್ಲಿ, ನಿಮಗೆ ಸ್ಟ್ರೆಸ್ ಟೆನ್ಷನ್ ಕಮ್ಮಿ, ಪೊಲ್ಯೂಷನ್ ಪ್ರಾಬ್ಲಮ್, ಇವೆಲ್ಲ ಊಟದ ಕ್ವಾಲಿಟಿ ಬೆಟರ್ ಇರುತ್ತೆ. ಬಟ್ ಆದರೆ ಅವು ಯಾವುದೂ ಲೆಕ್ಕಕ್ಕೆ ಬರ್ತಾ ಇಲ್ಲ. ಸೊ ವಾಟ್ ಇಟ್ ಸಜೆಸ್ಟ್, ನಾವು ಹೆಲ್ತ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್. ವಿ ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಟು ನಾನ್-ಕಮ್ಯುನಿಕಬಲ್ ಡಿಸೀಸಸ್ ಅಂತ ಏನು ಹೇಳ್ತೀವಿ, BP, ಶುಗರ್, ಕೊಲೆಸ್ಟ್ರಾಲ್ ಮತ್ತು ಲಂಗ್ ಪ್ರಾಬ್ಲಮ್ಸ್, ಕ್ಯಾನ್ಸರ್, ಇದಕ್ಕೆ ನಾವು ಫೋಕಸ್ ಭಾಳ ಮಾಡಬೇಕಾಗತ್ತೆ. ಮತ್ತು ಗ್ರಾಮೀಣ ಪ್ರದೇಶದ ಜನಗಳಿಗೆ ನಿಮಗೆ ಗೊತ್ತಿರೋ ಹಾಗೆ 60-62% ಆಫ್ ಇಂಡಿಯನ್ ಪಾಪ್ಯುಲೇಷನ್ ಲಿವ್ಸ್ ಇನ್ ರೂರಲ್ ಪಾರ್ಟ್ ಆಫ್ ಇಂಡಿಯಾ, ಆಯಿತಾ. ಓನ್ಲಿ 40% ಲೈಸ್ ಇನ್ ದ ಅರ್ಬನ್. ಬಟ್ ಆದರೆ ಹೆಲ್ತ್ ಕೇರ್ ಇದರಲ್ಲಿ ಸಿಕ್ಕಾಪಟ್ಟೆ ಡಿಸ್ಪ್ಯಾರಿಟಿ, ಉಲ್ಟಾ. ನಮಗೆ ಕಂಪ್ಲೀಟ್ ಹಾಸ್ಪಿಟಲ್ಸ್
ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಹೆಲ್ತ್ ಕೇರ್ ವಿಷಯದಲ್ಲಿ ಎಲ್ಲ ಸಿಟಿಲಿದ್ದಾವೆ. ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಗೌರ್ಮೆಂಟ್ ಅಥವಾ ಸಂಸ್ಥೆಗಳು, ಗ್ರಾಮೀಣ ಪ್ರದೇಶದ ಜನಗಳಿಗೆ ಬೇಕಾದರೆ ಬರಲಿ ಇಲ್ಲಿಗೆ ಇದಕ್ಕೆ ದೊಡ್ಡ ಊರುಗಳಿಗೆ, ಅವ್ರಿಗೆ ಇಷ್ಟ ಇದ್ದರೆ ತಗೊಳ್ಳಿ, ಇಲ್ಲಾಂದರೆ ಬಿಡಲಿ. ಹಂಗೆ ನಾವು ಮಾಡೋಕ್ಕಾಗಲ್ಲ. ಯಾಕೆಂದರೆ ಗ್ರಾಮೀಣ ಪ್ರದೇಶದ ಜನಗಳ ನೀವು ಕಷ್ಟ ಅರ್ಥ ಮಾಡ್ಕೊಬೇಕು. ಅವ್ರು ಇವತ್ತು ದುಡಿದ್ರೆ ಇವತ್ತು ಒಲೆ ಹಚ್ತಾರೆ, ಅವ್ರದ್ದು ದನ ಕರುಗಳಿರ್ತವೆ, ಅವ್ರಿಗೆ ಗದ್ದೆ ಕೆಲಸ ಇರುತ್ತೆ, ಇವನ್ನೆಲ್ಲ ಆಮೇಲೆ ನಿಮಗೆ ಒಂದು ಆಶ್ಚರ್ಯ, ಫಾಲೋ ಅಪ್ ಬರಲ್ಲ. ನಾವು ಗೌರ್ಮೆಂಟು ಹೆಲ್ತ್ ಕೇರ್ ವಿಷಯದಲ್ಲಿ ನಾವು ತುಂಬ ಅಗ್ರೆಸಿವ್ ಆಗಿ ಮಾಡದೇ ಇದ್ದರೆ ನಾವು ಇನ್ನೂ ದೊಡ್ಡ ಕೊರೋನಾಗಿಂತ ಇನ್ನೂ ದೊಡ್ಡ ಒಂದು ಎಮರ್ಜೆನ್ಸಿ ಬರ್ಬೋದು. ಅದಕ್ಕೆ ನಾವು ಪ್ರಿಪೇರ್ ಆಗಬೇಕು. ಈಗ ಸೂಕ್ತ ಸಮಯ. ನಾವು ಭಾಳ ಅಗ್ರೆಸಿವ್ ಆಗಿ ನಾವು ಮಾಡದೇ ಇದ್ದರೆ ಭಾಳ ತೊಂದರೆ ಆಗುತ್ತೆ. ಜನರು ಈ ರೀತಿ ಸೇವೆಗಳನ್ನು ಮನಸ್ಸಲ್ಲಿ ಇಟ್ಕೊಳ್ತಾರೆ, ಆ ವ್ಯಕ್ತಿ ಬಗ್ಗೆ ಹೆಚ್ಚು ಮಾತಾಡ್ತಾರೆ, ಬೆಳೆಸೋ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಸೊ ಜನ ನಿಮ್ಮ ಬಗ್ಗೆ ಈಗ ಆ್ಯಸ್ ಅ ಡಾಕ್ಟರ್ ನೀವು ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಆಗಿದೆ. ಒಂದು ವೇಳೆ ಪಬ್ಲಿಕ್ ಸರ್ವೆಂಟ್ ಆದರೆ, ಜನಪ್ರತಿನಿಧಿಯಾಗಿ ಆಯ್ಕೆ ಆದರೆ ಹೇಗೆ ಅಂತೆಲ್ಲ ಚರ್ಚೆ ಆಗ್ತಿದೆ. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ನಿಮ್ಮ ಹೆಸರೆಲ್ಲ ಮುನ್ನೆಲೆಗೆ ಬಂದಿತ್ತು. ಸೊ ನಿಮ್ಮ ಈ ಜನಸೇವೆಗೆ ಪೊಲಿಟಿಕಲ್ ಕರಿಯರ್ ಅನ್ನೋದು ಇನ್ನಷ್ಟು ವೇಗವನ್ನು ಕೊಡಬಹುದು, ಇನ್ನೂ ಜಾಸ್ತಿ ಕೆಲಸ ಮಾಡಬಹುದು ಅನ್ನೋ ಆಲೋಚನೆ ನಿಮಗೂ ಇದೆಯಾ, ಬರೀ ಜನರಿಗೆ ಮಾತ್ರ ಅನಿಸ್ತಿದೆಯಾ? ಇಲ್ಲ, ನನಗನ್ಸುತ್ತೆ ಈಗ ನಮಗೆ ಒಂದು ಎಕ್ಸ್ಪೋಜರ್ ಇದೆ, ನನಗೊಂದು ಐಡಿಯಾ ಇದೆ. ಮತ್ತು ಇಷ್ಟು ನಾನು ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಭಾರತ್ ಜೋಡೋ ಅಂತ ಒಂದು ಕಾರ್ಯಕ್ರಮ ಆಯಿತು. ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ನಡೆಯೋ ಒಂದು ಅವಕಾಶ ಸಿಕ್ತು. ನಾನು ಹಿಂಜರಿಲಿಲ್ಲ, ಅದರಲ್ಲಿ ಎಂಟ್ರಾದೆ. ಯಾಕೆ ಅಂದರೆ ನಾನು ಬರೀ ಮೈಸೂರು ಸುತ್ತಮುತ್ತ ಭಾಗದ ಜನಗಳದ್ದು ಪ್ರಾಬ್ಲಮ್ಸ್ಗಳು ಹೆಲ್ತ್ ಕೇರ್ ವಿಷಯದಲ್ಲಿ ಅರ್ಥ ಮಾಡ್ಕೊಂಡಿದ್ದೆ. ಬಟ್ ನನಗೆ ಉಳಿದಿದ್ದ ಇದು ಮಧ್ಯಪ್ರದೇಶ ಇರ್ಬೋದು, ರಾಜಸ್ಥಾನ್ ಇರ್ಬೋದು, ಅಲ್ಲಿ ಏನಾಗ್ತದೆ, ಮಹಾರಾಷ್ಟ್ರ, ಕಾಶ್ಮೀರ, ಅಲ್ಲೆಲ್ಲ ಹೇಗಿದೆ ಹೆಲ್ತ್ ಸರ್ವಿಸಸ್, ಹೇಗಿದೆ ಇನ್ಫ್ರಾಸ್ಟ್ರಕ್ಚರ್, ಹೇಗಿದೆ, ಇದ್ರ ಬಗ್ಗೆ ಅರ್ಥಕೊಳ್ಳೋಕ್ಕೆ ನನಗೆ ಇದೊಂದು ಅವಕಾಶ ಸಿಕ್ತು. ಸೊ ನಾನು ರಾಹುಲ್ ಗಾಂಧಿ ಜೊತೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ 3570 ಕಿಲೋಮೀಟರ್ 5.5 ತಿಂಗಳು ನನ್ನ ಕೆರಿಯರ್ ಫ್ಯಾಮಿಲಿ ಬಿಟ್ಟು ನಡೆದೆ. ಬಟ್ ಅದೇನು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್ ನಾನು ನೋಡಿದೆ ಅಂದರೆ, ನಮ್ಮದು ಗ್ಲೋಬಲ್ ಹಂಗರ್ ಇಂಡೆಕ್ಸ್, ಹೆಲ್ತ್ ಇಂಡೆಕ್ಸ್, ಇವೆಲ್ಲ ಬಹಳಷ್ಟು ಹಿಂದಿದೆ ಕಂಪೇರ್ ಟು ಅದರ್ ಸಿಮಿಲರ್ ನೇಷನ್ಸ್. ನಾವು ಇದನ್ನು ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು ಅನ್ನೋ ಒಂದು ಧೈರ್ಯ ವಿಶ್ವಾಸ ಬಂತು. ಯಾಕೆಂದರೆ ನಾನು ಕರ್ನಾಟಕದಲ್ಲಿ ನೋಡಿದಾಗ ನನಗೆ ಇದೇನಪ್ಪ, ಇಷ್ಟು ನಾವು ಮೈಸೂರಿಂದ ಹಾರ್ಡ್ಲಿ ಒಂದು 20 ಕಿಲೋಮೀಟ್ರ್ ಹೋದರೆ ಎಷ್ಟು ಪ್ರಾಬ್ಲಮ್ಸ್ ಇದೆ. ಈಗ ಮೊನ್ನೆ ಹುಣಸೂರು ಮರ್ದೂರಲ್ಲಿ ನಾನೊಂದು ಹೆಲ್ತ್ ಕ್ಯಾಂಪ್ ಮಾಡಿದೆ. ಸುತ್ತಮುತ್ತಲಿಂದ 65 ಹಳ್ಳಿಗಳಿಂದ ಜನ ಬಂದರು. ನಾನು ಅದೇ ಯೋಚನೆ ಮಾಡ್ತಿದ್ದೆ, ಇದೇನಪ್ಪ, ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ಸಾಮಾನ್ಯ ಡಾಕ್ಟ್ರು ಇದು ಮಾಡಬೇಕಾಗಿ ಬಂತ. ಗೌರ್ಮೆಂಟ್ ಏನು ಮಾಡ್ತಾಯಿದೆ, ನಾವು ಇದ್ರ ಬಗ್ಗೆ ಎಚ್ಚೆತ್ಕೊಬೇಕು ಅಂತ ಒಂದು ಅನಿಸು. ಸೊ ಈ ಒಂದು ದೃಷ್ಟಿಯಿಂದ ನನಗೆ ಒಂದು ಇಡೀ ಇಂಡಿಯಾ ಪ್ರಾಬ್ಲಮ್ಸ್, ಹೆಲ್ತ್ ಕೇರ್ ಡಿಸ್ಪ್ಯಾರಿಟಿ ಅಂತ ಏನು ಹೇಳ್ತೀವಿ, ನಮ್ಮ ಅಸಮತೋಲನ ನಮ್ಮ ಹೆಲ್ತ್ ಕೇರ್ ವಿಷಯದಲ್ಲಿ, ಅದು ನನಗೆ ಈ ಭಾರತ್ ಜೋಡೋ ಒಂದು ಕಾರ್ಯಕ್ರಮದಲ್ಲಿ ನನಗೆ ತಿಳಿ ಬಂತು. ನನಗೆ 5.5 ತಿಂಗಳು ನನಗೆ ಒಂದು ಒಳ್ಳೆ ಎಕ್ಸ್ಪೋಜರ್ ಆಯಿತು, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಸೊ ಅದನ್ನು ನಾನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ, ಯಾವುದೇ ಒಂದು ನನ್ನ ಒಂದು ನಾಲೆಡ್ಜು, ಒಂದು ಎಕ್ಸ್ಪೀರಿಯೆನ್ಸು, ಅದನ್ನು ನಾನು ಏನಾದ್ರು ಜನಗಳಿಗೆ ತಲುಪಿಸ್ಬೇಕಾದ್ರೆ ನಾನು ಕಾಮನ್ ಮ್ಯಾನಾಗಿ ತಲುಪ್ಸೋಕ್ಕಾಗಲ್ಲ. ಅದು ಒಂದು ಯಾವುದಾದ್ರು ಒಂದು ಸಿಸ್ಟಮಿಂದನೋ, ಯಾವುದೋ ಒಂದು ದೊಡ್ಡ ಸಂಸ್ಥೆಯಿಂದನೋ, ಅಥವಾ ಒಂದು ಗೌರ್ಮೆಂಟ್ ಲೆವೆಲಲ್ಲಿ ಅಷ್ಟೇ ತಲುಪ್ಸೋಕ್ಕೆ ಸಾಧ್ಯ. ಸೊ ಆ ದೃಷ್ಟಿಯಿಂದ ಯಾವುದಾದ್ರು ಒಂದು ಮುಂದೆ ಅವಕಾಶ ಬಂದರೆ ಡೆಫಿನೆಟ್ಲಿ ನಾನು ಹಿಂಜರಿಯಲ್ಲ. ಯಾಕೆಂದರೆ ಡಾಕ್ಟರ್ ನಾನೊಂದು 10,000 ಜನ 20,000 ಜನ ಬೇಡ, 1,00,000 ಜನಕ್ಕೆ ಹೆಲ್ಪ್ ಮಾಡ್ಬೋದು. ಬಟ್ ಹೆಲ್ತ್ ಪಾಲಿಸಿ ಟ್ವೀಕ್ ಮಾಡಿ ನಾವೇನಾದ್ರು ಒಂದು ಒಳ್ಳೆಯ ಅದು ಸಕ್ಸಸ್ ಆದರೆ, ನಾವು ಏನು ಎಕ್ಸ್ಪೀರಿಯೆನ್ಸ್ ಇದೆ, ಅದು ಲಕ್ಷಾಂತರ ಕೋಟ್ಯಾಂತರ ಜನ ನಮ್ಮ ಭಾರತದ ಜನಗಳು ಅದರಿಂದ ಒಂದು ಉಪಯೋಗ ಪಡ್ಕೋಬಹುದು ಅಂತ ಒಂದು ಡೆಫಿನೆಟ್ಲಿ ಒಂದು ಆಸೆ. ನೀವು ಭಾರತ್ ಜೋಡೋನಲ್ಲಿ ಭಾಗಿಯಾಗಿದ್ರ ಬಗ್ಗೆ ಹೇಳ್ತಾ ಇದ್ರಿ. ನೀವು ಕಾಂಗ್ರೆಸ್ ಮೆಂಬರ್ ಆಸ್ ಆಫ್ ನೌ? ಹೌದು, ಅದನ್ನು ರೀಸೆಂಟಾಗಿ ಭಾರತ್ ಜೋಡೋಯಿಂದ ಬಂದ ಆದಮೇಲೆ ರೀಸೆಂಟಾಗಿ ಕಾಂಗ್ರೆಸ್ ಮೆಂಬರ್ ಆದೆ. ಮತ್ತು ನನ್ನೇ ಆದ ಒಂದು ಏನು ಹೆಲ್ತ್ ಕ್ಯಾಂಪ್ಸ್ ಮಾಡ್ತಾಯಿದ್ದೀವಿ ಮತ್ತು ಸಮಾಜ ಸೇವೆ ಮಾಡ್ತಾಯಿದ್ದೀವಿ. ಈಗ ಕೊರೋನಾ ಟೈಮಲ್ಲಿ ನಾವು ಜಂಬೋ ಸಿಲಿಂಡರ್ಸ್ ಪ್ರೊವೈಡ್ ಮಾಡಿದ್ವಿ ಪ್ರೈಮರಿ ಹೆಲ್ತ್ ಕೇರ್ ನಮ್ಮ VR ಟ್ರಸ್ಟಿಂದ. ಮೆಡಿಕಲ್ ಕಿಟ್ಸ್ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ನಾವು ಈ ಕೋವಿಡ್ ಹಾಸ್ಪಿಟಲ್ ಸೆಟಪ್ ಮಾಡೋಕ್ಕೆ ನಾವು ಭಾಳಷ್ಟು ಕಡೆ ನಾವು ನಮ್ಮ ಒಂದು VR ಟ್ರಸ್ಟ್ ಒಂದು ಅಳಿಲ್ ಸೇವೆ ನಾವು ಮಾಡಿದ್ವಿ. ಹೀಗೆ ಸಾಕಷ್ಟು ಕೆಲಸಗಳು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಈಗ ಒಂದು ಕಾಂಗ್ರೆಸ್ ಜಾಯ್ನ್ ಆದಾಗಲಿಂದ ನಾನು ಅದ್ರ ಪಾಡಿಗೆ ಅದು ನನ್ನ ಸಮಾಜ ಸೇವೆ ನಡೀತಾ ಇದೆ. ಈ ಕಡೆ ಪಾರ್ಟಿ ಒಂದು ಏನು ಕಾರ್ಯಕರ್ತರದ್ದು ಒಂದು ಸಮಾವೇಶ ಇರ್ಬೋದು, ಅದರಲ್ಲೆಲ್ಲ ನನ್ನದೇ ಆದ ಒಂದು ಟೈಮಲ್ಲಿ ನಾನು ಸಮಯ ಕೊಡ್ತಾ ಇದ್ದೀನಿ. ಬಟ್ ಈ ಕಡೆ ನನ್ನ ಹೆಲ್ತ್ ಕೇರು ಮತ್ತು ನನ್ನ ಸಮಾಜ ಸೇವೆ ಏನಿದೆ ಅದ್ರ ಪಾಡಿಗೆ ಅದು ಪ್ಯಾರಲಲ್ ಆಗಿ ನಡೀತಾ ಇದೆ. ವೆರಿ ನೈಸ್. ಜನ ನಿಮ್ಮನ್ನು ನೋಡಿದಾಗ ನೀವು 18,000 ಜನರಿಗೆ ಟೆಲಿಮೆಡಿಸಿನ್ ಮುಖೇನ ಅಥವಾ ಬೇರೆ ಬೇರೆ ಥರದ ಕ್ಯಾಂಪ್ಗಳ ಮುಖೇನ ಅವರನ್ನು ತಲುಪಿದ್ದೀರಿ. ಬೇರೆಯವರು ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಜನ ನಿಮ್ಮ ಮೇಲೆ ಪ್ರೆಷರ್ ತರ್ತಿದ್ದಾರಾ, ನೀವು ನಿಲ್ಲಬೇಕು, ಎಲೆಕ್ಷನ್ನಿಗೆ ನಿಲ್ಲಬೇಕಾಗತ್ತೆ, ನಾವು ಸಪೋರ್ಟ್ ಮಾಡ್ತೀವಿ, ಮಾತುಗಳಿದ್ದಾವ, ಈ ಥರದ ಚರ್ಚೆಗಳಿದ್ದಾವ? ಈಗ ನಾನು ಒಂದು 6 ತಿಂಗಳಲ್ಲಿ ನಾನು ಭಾಳಷ್ಟು ಓಡಾಡಿದ್ದೀನಿ. ಒಂದು ನಂದು ಸೋಷಲ್ ಒಂದು ಕಾಸ್ಗೋಸ್ಕರ, ನಂದು ಸಾಮಾಜಿಕ ಸೇವೆ, ಹೆಲ್ತ್ ಕೇರ್, ಆ ಕ್ಯಾಂಪ್ಸಲ್ಲಿ.
ಪ್ಲಸ್ ನಾನು ಈ ಕಾಂಗ್ರೆಸ್ ಜಾಯ್ನ್ ಆದಾಗಲಿಂದ ನನ್ನದೇ ಒಂದು ಗ್ರೌಂಡ್ ರಿಯಾಲಿಟಿ ನೋಡ್ಕೊಳ್ಳೋಕೆ ಟ್ರಾವೆಲ್ ಮಾಡ್ತಾಯಿದ್ದೀನಿ. ತುಂಬ ಜನ ನಿಮ್ಮಂಥ ಡಾಕ್ಟರ್ಸ್ಗಳು, ಎಜುಕೇಟೆಡ್ ಪೀಪಲ್ ಹೂ ಆರ್ ಎಕ್ಸ್ಪೋಸ್ ಟು ದಿಸ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್, ನೀವೆಲ್ಲ ಸಾಮಾಜಿಕ ಒಂದು ಇದಕ್ಕೆ ಸಮಾಜ ಸೇವೆ ಕ್ಷೇತ್ರಕ್ಕೆ ಅಥವಾ ಪೊಲಿಟಿಕಲ್ ಕ್ಷೇತ್ರಕ್ಕೆ ನೀವು ಬರೋದು ಭಾಳ ಸೂಕ್ತ ಅಂತ ತುಂಬ ಜನ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಅದು ವೆದರ್ ಸಕ್ಸಸ್ ಆಗುತ್ತೋ ಅಥವಾ ರಾಜಕೀಯ ಒಂದು ಪಕ್ಷಗಳು ನಮ್ಮನ್ನ ಅಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಅದು ಓನ್ಲಿ ಟೈಮ್ ವಿಲ್ ಟೆಲ್. ಈಗ ನನಗೆ ಡೆಫಿನೆಟ್ಲಿ ಜನರ ಸೇವೆ ಮಾಡೋಕ್ಕೆ ನಾನು ಸಿದ್ಧ, ಆದರೆ ಅದಾಗತ್ತೋ ಇಲ್ವೋ ಓನ್ಲಿ ಟೈಮ್ ವಿಲ್ ಟೆಲ್. ಓಕೆ, ಅಂದರೆ ಸೇವೆ ನಿಶ್ಚಿತ ಇದ್ದೇ ಇರುತ್ತೆ. ರಾಜಕೀಯವಾಗಿ ಮೈಲೇಜ್ ಸಿಕ್ಕರೂ ಓಕೆ, ಇಲ್ಲದೇ ಇದ್ರೂ ಓಕೆ, ಪರ್ಸ್ನಲ್ ಆಗಾದರೂ ಮಾಡ್ತಾನೆ ಇರ್ತೀರಿ. ಬಟ್ ಸರ್, ಇಲ್ಲಿನ ಪೊಲಿಟಿಕಲ್ ವ್ಯವಸ್ಥೆಯನ್ನು ನೀವು ನೋಡುವಾಗ ನಿಮಗೆ ಅನ್ಸೋದಿಲ್ವಾ, ಒನ್ಸ್ ಜನ ಒಪ್ಕೊಂಡ ಮೇಲೆ, ಈಗ ಯಾವುದೇ ಪೊಲಿಟಿಕಲ್ ಪಾರ್ಟಿ ಕಡೆಯಿಂದ ನೀವು ರೆಪ್ರೆಸೆಂಟೇಟಿವ್ ಆಗಿ ಬಂದ್ರೂ ಜನ ಒಪ್ಪಬೇಕು ಅಗೇನ್. ಸೊ ಜನನೇ ಓಕೆ ಅಂದಮೇಲೆ ಇನ್ನೇನು ನಿಮ್ಮನ್ನು ಹಿಡಿದಿಡುವಂಥದ್ದು, ಮುಂದುವರಿಬೋದಲ್ಲ? ಇಲ್ಲ, ಏನಾಗುತ್ತೆ, ಈಗ ನಿಮಗೆ ಒಂದು ಪೊಲಿಟಿಕಲ್ ಏನು ಒಂದು ಪ್ರಾಸೆಸ್ ಇರುತ್ತೆ, ಅದು ಅದರದ್ದೇ ಆದ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದು ನಮಗೆ ನಾವು ಬೇರೆ ಒಂದು ಕ್ಷೇತ್ರದಿಂದ ಅಥವಾ ಒಂದು ಬೇರೆ ಥರ ಒಂದು ಪ್ರೊಫೆಷನಿಂದ ನಾವು ಪಾಲಿಟಿಕ್ಸಿಗೆ ಎಂಟರ್ ಆದಾಗ ನಾವು ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಪಾರ್ಟಿಗೆ ಇದಕ್ಕೆ ದುಡ್ದಿರಬೇಕು ಇಷ್ಟು ವರ್ಷ ಅಂತ, ಹೀಗೆ ಹಾಗೆ ಅಂತ ಹೇಳಿ ಇಷ್ಟೆಷ್ಟೋ ಒಂದು ಕ್ರೈಟೀರಿಯಾಗಳಿರ್ತವೆ. ಅವನ್ನೆಲ್ಲ ಅರ್ಥ ಮಾಡಿಕೊಂಡು ನಾವು ಅದಕ್ಕೆ ಸಮನಾಗಿ ನಾವು ಹೋಗಬೇಕಾಗತ್ತೆ. ಮತ್ತು ಆ ಪಾರ್ಟಿದು ಏನು ನಮ್ಮ ಸಿದ್ಧಾಂತಗಳಿದೆ ಅವಕ್ಕೆಲ್ಲ ನಾವು ಅಕ್ಸೆಪ್ಟ್ ಮಾಡಿ ನಾವು ಅದಕ್ಕೆ ಆ ಪಕ್ಷದಲ್ಲೋ ಇದರಲ್ಲೋ ನಾವು ದುಡಿಬೇಕಾಗತ್ತೆ. ಡೆಫಿನೆಟ್ಲಿ ನಮ್ಮ ಪಕ್ಷ ನನ್ನ ಒಂದು ಸೇವೆಯನ್ನು ಪರಿಗಣಿಸಿ, ನನ್ನ ಎಕ್ಸ್ಪೀರಿಯೆನ್ಸ್ ಪರಿಗಣಿಸಿ, ಈ ಸಮಾಜಕ್ಕೆ ಇವನು ಬಂದರೆ ಒಳ್ಳೆಯದಾಗತ್ತೆ ಅಂತ ಏನಾದ್ರು ಅವಕಾಶ ಕೊಟ್ಟರೆ 100% ನಾನು ಐಮ್ ರೆಡಿ. ಬಟ್ ಅವರು ಇಲ್ಲ, ನೀವು ಸಮಾಜ ಸೇವೆಯೇ ಮಾಡ್ಕೊಂಡಿರಿ, ನಿಮಗೆ ರಾಜಕೀಯ ಬೇಡ ಅಂತ ಪಕ್ಷ ಡಿಸೈಡ್ ಮಾಡಿ, ಜನ ಹೇಳಿದ್ರೂ ಸಹಿತ ಪಕ್ಷ ಬೇಡ, ನೀವು ಬರೋದು ಬೇಡ ಅಂದರೆ ಅದಕ್ಕೂ ನಾನು ಸಿದ್ಧ. ನಂದು ಹೆಂಗೋ ಪ್ಯಾರಲಾಗಿ ನಡೀತಾನೇ ಇದೆ ಸಮಾಜ ಸೇವೆ, ಅದು ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸರ್, ನೀವು ಅಮೆರಿಕದಲ್ಲಿದ್ದವರು, ಅಮೆರಿಕ ಸರ್ಕಾರ ನಿಮ್ಮನ್ನು ಗುರುತಿಸಿದೆ, ನಿಮ್ಮ ಸೇವೆಗೆ ಅನೇಕ ಅವಾರ್ಡ್ಗಳು ಬಂದಿವೆ. ಅದೆಲ್ಲ ಆದಮೇಲೂ ಇಲ್ಲಿ ಬಂದು ಸೇವೆ ಮಾಡ್ತಿದ್ದೀರಿ. ಏನಾಗುತ್ತೆ ನೋಡೋಣ ಮುಂದೆ. ಅಮೆರಿಕದಲ್ಲಿನ ಒಂದು ಸ್ಟಿಂಟ್ ಬಗ್ಗೆ ಸರ್, ನೀವು ಯಾವ್ಯಾವ ಥರ ಅವಾರ್ಡ್ಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು? ನಿಮ್ಮನ್ನು ಹೇಗೆ ರೆಕಗ್ನೈಸ್ ಮಾಡಿದ್ರು ಅಲ್ಲಿನ ಜನ ಕೂಡ, ಅದ್ರ ಬಗ್ಗೆ ಹೇಳಿ. ಇಲ್ಲ, ಬಟ್ ಅಮೇರಿಕನ್ ಎಕ್ಸ್ಪೀರಿಯೆನ್ಸ್ ಏನೋ ಒಂದು 18 ವರ್ಷ ಇತ್ತು, ಅದ್ಭುತವಾಗಿತ್ತು. ನನ್ನ ಪ್ರೊಫೆಷ್ನಲ್ ಟ್ರಜೆಕ್ಟರಿ ಭಾಳ ಸ್ಟೀಪಾಗಿ ರೈಸ್ ಆಯಿತು. ನಾನು ಯೂನಿವರ್ಸಿಟಿ ಆಫ್ ಫ್ಲಾರಿಡಾದಲ್ಲಿ ನನ್ನ ರೆಸಿಡೆನ್ಸಿ ಮುಗಿಸಿ ಅಲ್ಲೇ ಸ್ಟ್ರೋಕ್ ಫೆಲೋಶಿಪ್ ಮಾಡಿದೆ. ಅದಾದಮೇಲೆ ಇಮಿಡಿಯೇಟಾಗಿ ನನಗೆ ಫ್ಯಾಕಲ್ಟಿ ಪೊಸಿಷನ್ ಕೊಟ್ಟು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನನ್ನ ಒಂದು ರಿಸರ್ಚಿಗೆ ನಾನು ಗ್ರ್ಯಾಜುಯೇಟ್ ಆದಾಗ ಕೆನೆತ್ ಹೈಲ್ಮನ್ ಅವಾರ್ಡ್ ಅಂತ ಬರುತ್ತೆ, ಬೆಸ್ಟ್ ಔಟ್ ಗೋಯಿಂಗ್ ರಿಸರ್ಚ್ ಅವಾರ್ಡ್ ಅಂತ, ಅದು ನಾನು ಗಳಿಸಿದೆ. ಮತ್ತು ನನಗೆ ಮ್ಯಾಕ್ನೈಟ್ ಬ್ರೈನ್ ಇನ್ಸ್ಟಿಟ್ಯೂಟಿಂದ ಟ್ರಾವೆಲ್ ಅವಾರ್ಡ್ ಬಂತು. ಮತ್ತು ತುಂಬ ಪೇಪರ್ಗಳನ್ನ ಪಬ್ಲಿಷ್ ಮಾಡಿದೆ. ಅಷ್ಟೇ ಅಲ್ಲದೆ ನಾನು ರಿಸರ್ಚಲ್ಲಿ ನಾನು ಒಂದು ಡ್ರಗ್ನ ಸ್ಟ್ರೋಕ್ ಆದ ಒಂದು ಇದಕ್ಕೆ ಒಂದು ಇಲಿಗೆ ಕೊಟ್ಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡಿದಾಗ ನಮಗೆ ಇಲಿಗಳಿಗೆ ನಾವು ಏನು ಮೆಡಿಸಿನ್ ಕೊಟ್ವಿ ವರ್ಸಸ್ ಇನ್ನೊಂದು ಇಲಿಗಳ ಗ್ರೂಪ್, ಅದಕ್ಕೆ ನಾವು ಮೆಡಿಸಿನ್ ಕೊಡದೇ ಇರೋ ಗ್ರೂಪಲ್ಲಿ ನಾವು ನೋಡಿದಾಗ ಆಲ್ಮೋಸ್ಟು 50% ಇಂಪ್ರೂವ್ಮೆಂಟ್ ಇತ್ತು ಆ ಒಂದು ಸ್ಟ್ರೋಕ್ ಸಿಂಪ್ಟಮ್ಸ್ನ ಕಡಿಮೆ ಮಾಡೋದ್ರಲ್ಲಿ. ಹೀಗೆ ನಾನಾ ವಿಧದ ಒಂದು ರಿಸರ್ಚ್ ಎಲ್ಲ ಮಾಡಿ ಅದು ನನಗೆ ಫಾಕ್ಸ್ ನ್ಯೂಸ್ ಅಂತ ಒಂದು ನ್ಯೂಸ್ ಚಾನಲ್ ಇದೆಯಲ್ಲ, ಫೇಮಸ್ ನ್ಯೂಸ್ ಚಾನಲ್, ಅದರಲ್ಲಿ ಸಹಿತ ನನ್ನ ಒಂದು ರಿಸರ್ಚ್ ಬಗ್ಗೆ ಪಬ್ಲಿಷ್ ಆಯಿತು. ಅಷ್ಟಲ್ಲದೆ ನನಗೆ ಸ್ಟ್ರೋಕ್ ಡಿರೆಕ್ಟರ್ ಆಫ್ ಯೂನಿವರ್ಸಿಟಿ ಆಫ್ ನ್ಯೂ ಮೆಕ್ಸಿಕೋ, ಒನ್ ಆಫ್ ದ ಓಲ್ಡೆಸ್ಟ್ ಯೂನಿವರ್ಸಿಟಿ ಅಮೇರಿಕದ್ದು, ಅಲ್ಲಿ ನನಗೆ ಒಂದು ಆ ಪೊಸಿಷನ್ ಕೊಟ್ಟರು. ಹೀಗೆ ನಾನಾ ವಿಧದ ಒಂದು ನನಗೆ ಪಬ್ಲಿಕೇಶನ್ಸು ಒಂದು 50ಗಿಂತ ಹೆಚ್ಚಾಗಿ ಪೇಪರ್ ಬರೆದಿದ್ದೀನಿ. ಭಾಳಷ್ಟು ಜರ್ನಲಲ್ಲಿ ನನಗೆ ಇದು ನನ್ನ ಜರ್ನಲ್ ಆರ್ಟಿಕಲ್ ಬಗ್ಗೆ ಸೈಟೇಷನ್ ಆಗಿದೆ ಮತ್ತು ರಿಸರ್ಚ್ ಅವಾರ್ಡ್ಸ್ಗಳು ಬಂದಿದ್ದಾವೆ. ಅಷ್ಟಲ್ಲದೆ ನಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ನನ್ನದು ಕಾಂಟ್ರಿಬ್ಯೂಷನ್ ಇದೆ. ಹೀಗೆ ನಾನಾ ವಿಧದ ಒಂದು ಎಜುಕೇಷ್ನಲ್ ಮತ್ತು ಅಕಾಡೆಮಿಕ್ ಆ್ಯಕ್ಟಿವಿಟೀಸಲ್ಲಿ ನನಗೆ ತುಂಬ ಮನ್ನಣೆ ಸಿಕ್ತು. ನನಗೆ ಭಾಳ ಖುಷಿ ಏನು ಅಂದರೆ, ಬೇರೆ ದೇಶಕ್ಕೆ ಹೋಗಿ ಅದನ್ನು ಸಾಧಿಸಿರೋ ಕೆಲವು ಇಂಡಿಯನ್ಸ್ಗಳಲ್ಲಿ ನಾನು ಒಬ್ಬ ಭಾರತೀಯ ಒಂದು ಹೆಮ್ಮೆ ಇದು ಅಂತ ಅನಿಸುತ್ತೆ. ಅದನ್ನು ಪರಿಗಣಿಸಿ ನನಗೊಂದು ಯಾವಾಗ ನನಗೆ ಫಾಕ್ಸ್ ನ್ಯೂಸಲ್ಲಿ ನನ್ನ ರಿಸರ್ಚ್ ಬಗ್ಗೆ ಪಬ್ಲಿಷ್ ಆಯಿತು, ನಮ್ಮ SM ಕೃಷ್ಣ ex-CM ಆಫ್ ಕರ್ನಾಟಕ ಒಂದು ಲೆಟರ್ ಬರೀತಾರೆ ಕಂಗ್ರ್ಯಾಚುಲೇಟ್ ಮಾಡಿ. ಸೊ ಈ ಥರ ಎಲ್ಲ ಒಂದು ಭಾಳಷ್ಟು ಒಂದು ಹೆಮ್ಮೆಯ ಕೆಲವು ವಿಷಯಗಳು ಅಮೆರಿಕದಲ್ಲಿ ನನ್ನ ಒಂದು ಅಳಿಲ್ ಸೇವೆನ ಗುರುತಿಸೋದ್ರಲ್ಲಿ ನನಗಿದಾಯಿತು. ಅದು ಭಾಳ ಖುಷಿ ಆಯಿತು. ಅದನ್ನು ನಾನು ವಾಪಸ್ ಬಂದಾಗ ಅದೇ ಒಂದು ಎಕ್ಸ್ಪೀರಿಯೆನ್ಸ್ ನಾನು ಇಲ್ಲಿ ಮಾಡೋಣ ಅನ್ನೋ ಒಂದು ಆಸೆ ಇದೆ. ಅಲ್ಲಿ ಸಿಕ್ಕಿರೋ ರೆಕಗ್ನಿಷನ್ ಬಗ್ಗೆ ನೀವು ಹೇಳ್ತಾ ಇದ್ರಿ. ಕೆಲ ಸ್ಟಡಿ ಆಗುತ್ತೆ, ಯಾವುದೇ ಪೊಲಿಟಿಕಲ್ ಪಾರ್ಟಿ ಆಗ್ಬೋದು, ಈಗ ಮಾಧ್ಯಮಗಳು ಸರ್ವೆ ಮಾಡ್ತವೆ, ಅದೆಲ್ಲ ಇದೆ. ಜನರ ಬಾಯಿಗಳಲ್ಲಿ ನಿಮ್ಮ ಹೆಸರು ಓಡಾಡ್ತಿದೆ ಅನ್ನೋದಿದೆ.
ಸೊ ಹೀಗಾಗಿ ನೀವೆಲ್ಲೂ ಬಹಿರಂಗವಾಗಿ ಬಂದು ನಂಗೆ ಟಿಕೆಟ್ ಕೊಡದಿದ್ರೆ ಹಾಗೆ ಹಿಂಗೆ ಅಂತೆಲ್ಲ ನೀವೇನು ಮಾತಾಡಿದವರಲ್ಲ. ಆದರೂ ನಿಮ್ಮ ಹೆಸರು ಪದೇ ಪದೇ ಮುನ್ನೆಲೆಗೆ ಬರ್ತಿದೆ. ನಿಮ್ಮ ಪ್ರಕಾರ ಈಗಿನ ಸಿಚುವೇಶನ್ ನೋಡಿಕೊಂಡು ಚಾನ್ಸಸ್ ಎಷ್ಟು ಅಂತ, ಆಗುತ್ತಪ್ಪ ನಾನು ಇರ್ತೀನಿ ಅನ್ನೋ ನಂಬಿಕೆ ನಿಮಗಿದೆಯಾ ಇಷ್ಟೆಲ್ಲ ಆದಮೇಲೆ? ಈಗ ನಾನು ಕೆಲವು ರಾಜಕೀಯ ನಾಯಕರನ್ನ ನನ್ನ ಗುರುಗಳು ಅಂತ ನಾನು ಕನ್ಸಿಡರ್ ಮಾಡಿದ್ದೀನಿ. ಅವ್ರನ್ನ ನಂಬಿಬಿಟ್ಟು ನಾನು ಇದ್ದೀನಿ. ಯಾಕೆಂದರೆ ನಾನು ಐ ಆಮ್ ನ್ಯೂ ಟು ಪಾಲಿಟಿಕ್ಸ್. ಸೊ ನಾನು ಏನು ಅಂದರೆ ಅವ್ರು ಏನು ಡೈರೆಕ್ಷನ್ ಕೊಡ್ತಾರೆ ಅದ್ರ ಮೇಲೆ ನಾನು ನಡಿಬೇಕಾಗತ್ತೆ. ಆ ದೃಷ್ಟಿಯಿಂದ ನನಗೆ ಒಂದು ನಂಬಿಕೆ ಇದೆ ನನ್ನ ಕೈ ಹಿಡಿತಾರೆ ಅಂತ. ಸಪೋಸು ಯಾವುದೋ ಒಂದು ಒತ್ತಡದಿಂದನೋ ಅಥವಾ ಬೇರೆ ಯಾವುದೋ ಕಾರಣದಿಂದ ನನಗೆ ಟಿಕೆಟ್ ಸಿಗಲಿಲ್ಲ ಅಂದ್ರೂ ಅದು ನನಗೇನು ಡಿಸಪಾಯಿಂಟ್ಮೆಂಟ್ ಅಂತ ಏನು ಅನಿಸಲ್ಲ. ಯಾಕೆಂದರೆ ನನ್ನದೊಂದು ಏನು ಪ್ರೊಫೆಷನ್ ಇದೆ ಅದು ಇದ್ದೇ ಇದೆ. ಸಮಾಜ ಸೇವೆ ಮಾಡ್ಕೊಂಡು ಹೋಗೋದು ನನಗೇನು ಹೊಸತಲ್ಲ. ನಾನು ಅದನ್ನು ಮಾಡ್ಕೊಂಡು ಕಂಟಿನ್ಯೂ ಮಾಡ್ತಾ ಬರ್ತೀನಿ. ರಾಜಕೀಯವಾಗಿ ನನಗೇನಾದ್ರು ಅವಕಾಶ ಸಿಗ್ತಾರೆ 100% ನಾನು ನನ್ನ ಎಲ್ಲ ಒಂದು ಫ್ಯಾಮಿಲಿ ಮತ್ತು ಇದನ್ನ ಲೈಫ್ನ ನನ್ನ ಪ್ರೊಫೆಷನ್ನ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ನಾನು ಮಾಡಲೇಬೇಕಾಗತ್ತೆ. ಯಾಕೆಂದರೆ ನನಗೆ ಜನ ನಂಬಿಕೆ ಇಟ್ಟು ನನ್ನ ಒಂದು ರಾಜಕೀಯವಾಗಿ ನನ್ನ ಬೆಳೆಸಬೇಕು ಅಂತ ಜನ ಮನ್ನಣೆ ಕೊಟ್ಟರೆ 100% ಅದಕ್ಕೆ ನಾನು ಒಂದು ಜಸ್ಟಿಸ್ ಕೊಡಲೇಬೇಕಾಗತ್ತೆ ಆ ಜಾಬಿಗೆ. ಅದು ಮಾಡೇ ಮಾಡ್ತೀನಿ, ಅದು ಯಾರೂ ತಡೆಯೋಕ್ಕಾಗಲ್ಲ. ಆದರೆ ನನಗೆ ಸಿಗಲಿಲ್ಲ ಅಂದರೂ ಅದೇನು ಡಿಸಪಾಯಿಂಟ್ಮೆಂಟ್ ಆಗಲ್ಲ. ನನ್ನ ಪಾಡಿಗೆ ನಾನು ಸೇವೆ ಮಾಡ್ಕೊಂಡು ಏನು ನಮ್ಮ ಒಂದು ಸೇವೆ ನಾನು ಯಾವ ಕ್ಷೇತ್ರದಲ್ಲಿ ಮಾಡಿದ್ರೂ ಒಂದೇ, ಜನಗಳಿಗೆ ಒಟ್ಟು ಮುಟ್ಟಬೇಕು, ನನ್ನಿಂದ ಒಂದು ಹೆಲ್ಪ್ ಆಗಬೇಕು, ಅದೇ ನನ್ನ ಧ್ಯೇಯ. ಓಕೆ ಆ್ಯಕ್ಚುಲಿ ಎಷ್ಟೋ ಪೊಲಿಟಿಕಲ್ ಪಾರ್ಟಿಗಳು ಹೇಳ್ತವೆ ಯುವ ಶಕ್ತಿ, ಭಾರತ ಬೆಳೀತಾ ಇದೆ, ವರ್ಕ್ ಫೋರ್ಸ್ ಯಂಗಿದೆ ಅಂತ. ಯಂಗ್ ಪೊಲಿಟಿಷಿಯನ್ಸ್ಗೆ ತುಂಬ ದೊಡ್ಡ ವೇದಿಕೆ ಇದೆ ಅನ್ನೋದನ್ನು ಜನನೂ ತೋರಿಸ್ತಾ ಇದ್ದಾರೆ. ಮೇ ಬಿ ಮೈಸೂರಿನ ಸಂಸದರಾಗಿರ್ಬೋದು, ಅಲ್ಲಿನ ಈಗ ಸೆಲೆಕ್ಟ್ ಆಗಿರೋ ಶಾಸಕರು ಬಹುತೇಕ ಯಂಗ್ಸ್ಟರ್ಸ್, ಈಗ ದರ್ಶನ್ ಪುಟ್ಟಣ್ಣಯವರಂತೆ ರೈತ ಹೋರಾಟಗಾರರು, ಅನಿಲ್ ಚಿಕ್ಕಮದು, ಹೀಗೆ ಯಂಗ್ಸ್ಟರ್ಸ್ಗಳಿಗೆ ವೇದಿಕೆಯನ್ನು ಮಾಡಿಕೊಟ್ಟಿರುವ ಪ್ರದೇಶ ನಿಮ್ಮದು. ಆ ಬ್ಯಾಕ್ಗ್ರೌಂಡಿಂದ ಬರ್ತಿದ್ದೀರಿ. ಸೊ ಯಂಗ್ ಫೋರ್ಸಿಗೆ ಅವಕಾಶ ಸಿಗೋ ಥರದ್ದಾಗಲಿ ಅನ್ನೋದು ನಮ್ಮ ಆಶಯ ಕೂಡ. ನೀವು ಈ ಮುಖೇನ ಜನರಿಗೆ ಏನಾದರೂ ಮೆಸೇಜನ್ನು ಕೊಡೋದಾದರೆ ನಮ್ಮ ಕ್ಯಾಮ್ರಾ ಮುಖೇನ ಸರ್, ನಿಮ್ಮ ಸೇವೆ ಬಗ್ಗೆ, ನಿಮ್ಮ ಕನಸುಗಳ ಬಗ್ಗೆ, ಸಮಾಜ ಸೇವೆಯ ನಿಮ್ಮ ದೃಷ್ಟಿಯ ಬಗ್ಗೆ ಹೇಳ್ಬೋದು ನೀವು? ಅದೇ ಸರ್, ಈಗ ನೀವು ಹೇಳೋ ಹಾಗೆ ನಮ್ಮ ಒಂದು ಕ್ಷೇತ್ರ ಮೈಸೂರಿನ ಸುತ್ತಮುತ್ತ ಭಾಗದಲ್ಲಿ ಎಲ್ಲ ಯಂಗ್ಸ್ಟರ್ಸೇ ಪಾಲಿಟಿಷಿಯನ್ಸ್ ಈಗಿರೋರು. ಸೊ ನನಗೂ ಒಂದು ಏನಾರು ಅವಕಾಶ ಸಿಕ್ಕಿದ್ರೆ ನನ್ನ ಒಂದು ಸೇವೆ ಪರಿಗಣಿಸಿ ಮತ್ತು ನನ್ನ ಒಂದು ಬ್ಯಾಕ್ಗ್ರೌಂಡ್ ಪರಿಗಣಿಸಿ ನನ್ನದೊಂದು ಒಬ್ಬ ಪ್ರೊಫೆಷ್ನಲ್, ಈಗ ಒಬ್ಬ ಡಾಕ್ಟ್ರಾಗಿ ನಾವು ಹೆಲ್ತ್ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ, ಬಟ್ ಸೋಷಿಯಲ್ ಟ್ರೀಟ್ಮೆಂಟು ಈ ವ್ಯಕ್ತಿ ಸಮರ್ಪಕವಾಗಿ ಒಂದು ಕಾರ್ಯನಿರ್ವಹಿಸ್ತಾನೆ ಅಂತ ಜನಕ್ಕೆ ನನ್ನ ನಂಬಿಕೆ ಇದ್ದರೆ ಅವ್ರು ಡೆಫಿನೆಟ್ಲಿ ಅವ್ರು ನನ್ನ ಕೈ ಹಿಡಿದ್ರೆ 101% ನಾನು ಅವ್ರಿಗೆ ನಿರಾಶೆ ಮೂಡಿಸಲ್ಲ. ಮತ್ತು ನಾನೇನು ನಂದು ಕಂಪ್ಲೀಟ್ ಜೀವನನೇ ಆ ಒಂದು ರಾಜಕೀಯ ಸೇವೆಗೆ ಮುಡುಪಾಗಿಡ್ತೀನಿ ಅಂತ ಈಗಲೇ ಪ್ರಾಮಿಸ್ ಮಾಡ್ತೀನಿ. ಓಕೆ, ವೆರಿ ನೈಸ್ ಸರ್. ನಿಮ್ಮ ಅನೇಕ ಸಾಧನೆಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಸಾಮಾಜಿಕ ಸೇವೆ ಅನ್ನೋ ಕ್ಷೇತ್ರದಲ್ಲೂ ರಾಜಕೀಯದ ವೇದಿಕೆಯಲ್ಲಾದರೂ ಅಥವಾ ಬೇರೆ ರೀತಿಯಲ್ಲಿ ಉತ್ತಮ ಸೇವೆಗೆ ಅವಕಾಶ ಸಿಗಲಿ ಅಂತ, ಜನರ ಆಶೀರ್ವಾದ ಸಿಗಲಿ ಅಂತ ನಾವು ಆಶಿಸ್ತೀವಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಡಾಕ್ಟರ್ ಸುಶ್ರುತ್ ಗೌಡ ಅವರ ಮಾತು. ಅಮೆರಿಕಕ್ಕೆ ಹೋಗಿ ಮೈಸೂರಿನ ಹುಡುಗ ಒಬ್ಬ ಸಾಧನೆ ಮಾಡ್ತಾನೆ, ಅಲ್ಲಿನ ಸರ್ಕಾರ ಗುರುತಿಸುತ್ತೆ, ಆ ಬಳಿಕ ನನ್ನ ದೇಶಕ್ಕೆ ನಾನೇನೋ ಮಾಡಬೇಕು ಅಂತ ಬರ್ತಾರೆ. ಇಲ್ಲಿನ ಹಳ್ಳಿಗರಿಗೆ ಟೆಲಿಮೆಡಿಸಿನನ್ನು ತಲುಪಿಸೋ ಕೆಲಸ ಮಾಡ್ತಾರೆ. ಟೆಲಿಮೆಡಿಸಿನ್ ಅಂದರೆ ನಿಮಗೆ ಟೆಕ್ನಾಲಜಿ ಬಳಸ್ಕೊಂಡು, ಇಂಟರ್ನೆಟ್ಟನ್ನು ಬಳಸ್ಕೊಂಡು, ಇಲ್ಲಿ ಸಿಟಿನಲ್ಲಿ ಕೂತ್ಕೊಳ್ಳೋ ಡಾಕ್ಟರು ಯಾವುದೋ ಗುಡ್ಡಗಾಡು ಪ್ರದೇಶದ ಅಲ್ಲೊಂದು ಯಾವುದೋ ಕನೆಕ್ಷನ್ ಪಾಯಿಂಟ್ ಇದ್ದರೆ ಅಲ್ಲಿಗೆ ಇವರು ಎಕ್ಸ್ಪರ್ಟೀಸನ್ನು ತಲುಪಿಸುವ ಪ್ರಯತ್ನವನ್ನು ಮಾಡೋದು ಈಗ ದೊಡ್ಡ ಮಟ್ಟದ ಸ್ಪೀಡನ್ನು ಪಡ್ಕೊಳ್ತಿರುವಂಥ ಒಂದು ಕ್ಷೇತ್ರ. ಆ ಮುಖೇನ ಸಹಸ್ರಾರು ಜನರನ್ನು ಇವರು ತಲುಪೋದಕ್ಕೆ ಸಾಧ್ಯ ಆಗಿದೆ. ಈಗಿನ ರಾಜಕೀಯ ಪರಿಸ್ಥಿತಿ, ಜನರ ಪ್ರೀತಿ, ಇದೆಲ್ಲವೂ ಒಟ್ಟುಗೂಡಿ ಇನ್ನಷ್ಟು ಸೇವೆಗೆ ಇವರಿಗೆ ಜನನಾಯಕನಾಗಿಯೂ ಅವಕಾಶ ಸಿಗಬಹುದಾ ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಅನುಕ್ಷಣದ ಸುದ್ದಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.